ಶತ್ರು ರಾಷ್ಟ್ರ ಪಾಕಿಸ್ತಾನ ಪದೇ ಪದೇ ಭಾರತವನ್ನ ಕೆಣಕ್ತಾ ಇದೆ. ಅಂದ್ರೆ ಆಗಾಗ ಅವಹೇಳನಕಾರಿ ಅಥವಾ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾ ಇರೋದು. ಈಗ ಪಾಕಿಸ್ತಾನದ ಸಂಸದೆ ಪಲ್ವಶ ಕೂಡ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಪದೇ ಪದೇ ಭಾರತವನ್ನ ಪಾಕಿಸ್ತಾನ ಕೆಣಕ್ತಾ ಇದೆ. ಮತ್ತೆ ನಾಲಿಗೆಯನ್ನ ಹರಿಬಿಟ್ಟ ಪಾಕಿಸ್ತಾನ ಸಂಸದೆ ಪಲ್ವಾಶ ಅಯೋಧ್ಯೆಯಲ್ಲಿ ಹೊಸ ಬಾಬ್ರಿ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಪಾಕ್ ಸೈನಿಕರು ಇಟ್ಟಿಗೆ ಇಡುವ ಕಾಲ ಕೂಡ ದೂರ ಉಳಿದಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಮಾಡಿರೋದು. ರಾಮ ಮಂದಿರ ಧ್ವಂಸ ಮಾಡಿ ನಾವು ಮಸೀದಿ ಕಟ್ಟಿಬಿಡ್ತೀವಿ ಅನ್ನುವಂತ ದುರಂಕಾರದ ಹೇಳಿಕೆ ಕೊಟ್ಟಿರೋದು. ನಾಲಿಗೆಯನ್ನ ಹರಿಬಿಟ್ಟ ಪಾಕ್ ಶಾಸಕಿ ಪಲ್ವಾಶ ಮೊಹಮ್ಮದ್ ಪದೇ ಪದೇ ಭಾರತವನ್ನ ಪಾಕಿಸ್ತಾನ ಕೆಣಕ್ತಾನೆ ಇದೆ. ಇದೇನು ಮೊದಲ ಬಾರಿಗಲ್ಲ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು. ಈ ಹಿಂದೆ ಕೂಡ ಶಾಸಕರು ಅಂದ್ರೆ ಪಾಕಿಸ್ತಾನದ ಶಾಸಕರು ಕೂಡ ನದಿ ನೀರಿನ ಒಪ್ಪಂದಕ್ಕೆ ಅಂದ್ರೆ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ನೀರನ್ನ ಬಿಡದೇ ಇದ್ರೆ ಭಾರತೀಯರ ರಕ್ತ ಹರಿಸ್ಬಿಡ್ತೀವಿ ಅಂತ ಹೇಳಿದ್ರು. ನಂತರದಲ್ಲಿ ನಾವು ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಇದೀಗ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿರೋದು ಪಾಕಿಸ್ತಾನದ ಸಂಸದೆ ಪಲ್ವಶ. पाकिस्तान को धमकाते हैं तो ये पता होना चाहिए कि उस फौज में तकसीम है. उस फौज का कोई सिख सिपाही, कोई सिख फौजी पाकिस्तान पर हमला करने को तैयार नहीं है, पाकिस्तान से जंग करने को तैयार नहीं है, क्योंकि उनके लिए गुरु नानक की धरती है, उनके लिए ये पाक धरती है. इस धरती के चप्पे चप्पे पर गुरु नानक के कदम पड़े. और ये यहाँ में सिखों के जो लीडर हैं गुरपतवंत सिंह पन्नू, उनकी जुर्रत को सलाम पेश करना चाहिए हमें हाउस को, जिन्होंने कहा है कि भारतीय पंजाब से कोई भारतीय फौज इस तरफ हो नहीं आने देंगे. और ये धमकी हमें ये देते हैं कि हमारी लाशें बिछाएंगे. तो इनको पता होना चाहिए कि फौज सिर्फ 6-7 लाख नहीं है, यहाँ 25 करोड़ लोग जो हैं वक्त आने पर ये फौज के साथ हैं और ये इंशाअल्लाह ताला सिपाही बनेंगे. जनाब, मैं ख़त्म करती हूँ और मैं कहती हूँ कि भुट्टो साहब ने कहा था हम 1000 साल जंग करेंगे, और बिलावल साहब ने भी उन्हीं की बात को रिपीट किया है और कहा है कि अगर यहाँ पानी नहीं बहेगा तो खून बहेगा दरियाओं में. मैं सिर्फ ये कहूँगी कि वो वक्त दूर नहीं है कि जब बाबरी मस्जिद की पहली ईंट उसकी बुनियाद में पिंडी से एक आम सिपाही लगाएगा और उसमें पहली अजान पाकिस्तान का सिपा सलार आसिम मुनीर देगा. बहुत शुक्रिया. शुक्रिया जी. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನಿರ್ಗತಿಕ ಪಾಕಿಸ್ತಾನ ಏನಿದೆ ಭಾರತವನ್ನ ಪದೇ ಪದೇ ಅವಹೇಳನಕಾರಿ ಹೇಳಿಕೆಯ ಮೂಲಕ ಕೆಣಕ್ತಾನೆ ಇದೆ. ಇದೀಗ ಮತ್ತೆ ಸಂಸದೆ ಪಲ್ವಶ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಡಯಾನಾ, ಪಾಕಿಸ್ತಾನದ ಏನು ಸಂಸದರುಗಳಾಗಲಿ ಸಚಿವರುಗಳಾಗಲಿ ಇಷ್ಟು ಜನ ಕೇವಲ ಯುದ್ಧದ ಬಗ್ಗೆ ಮಾತ್ರ ಇವರೊಂದು ಬಾಯನ್ನ ಹರಿಬಿಟ್ಟಿದ್ರು. ಆದ್ರೆ ಈಗ ಪಾಕಿಸ್ತಾನದ ಒಬ್ಬ ಶಾಸಕಿ ಅಂದ್ರೆ ಪಾಶ್ವಾ ಮೊಹಮ್ಮದ್ ಅನ್ನೋರು ಏನಿದ್ರೆ ಅವರು ಧಾರ್ಮಿಕವಾಗಿ ಅಂದ್ರೆ ನಮ್ಮ ಅಯೋಧ್ಯೆ ರಾಮ ಮಂದಿರ ಏನಿದೆ ಅದು ಧಾರ್ಮಿಕ ಹಿಂದೂಗಳ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಒಂದು ಭಾವನೆಗೆ ಸಾಕ್ಷಿ ಆಗತಕ್ಕಂಥ ಕ್ಷೇತ್ರ. ಆ ಒಂದು ಕ್ಷೇತ್ರವನ್ನು ಇವರು ಅಂದ್ರೆ ಧ್ವಂಸ ಮಾಡಿ ಮತ್ತೆ ನಾವು ಬಾಬ್ರಿ ಮಸೀದಿ ಕಟ್ತೀವಿ ಅಂದ್ಬಿಟ್ಟು ಒಂದು ಉದ್ದಟತನದ ಹೇಳಿಕೆ ಆಗ್ಲಿ ಮತ್ತೆ ಆ ಧಾರ್ಮಿಕವಾಗಿ ನಮ್ಮ ಹಿಂದೂಗಳಿಗೆ ಒಂದು ಅವಹೇಳನ ಮಾಡ್ತಾರೆ ಅಂತ. ಯಾಕಂದ್ರೆ ಈ ಹಿಂದೆ ಹಲವಾರು ಸಚಿವರುಗಳು ಹಲವಾರು ರೀತಿಯ ಒಂದು ಯುದ್ಧದ ಬಗ್ಗೆ ಮಾತಾಡಿದೆ. ಆದ್ರೆ ಇದೇ ಒಬ್ಬ ಮೊದಲ ಬಾರಿಗೆ ಶಾಸಕಿ ನಮ್ಮ ಹಿಂದೂಗಳ ಬಗ್ಗೆ ಈ ತರ ಮಾತಾಡಿದ್ದು ಒಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ. ಜೊತೆಗೆ ಈಗಾಗಲೇ ಒಂದು ಭಾರತ ದೇಶ ಏನು ಆರೋಪ ಮಾಡ್ತಿದ್ರೆ ಮುಸ್ಲಿಮರು ಹಿಂದೂಯೇತರನ್ನ ಕೊಲ್ತಾ ಇಲ್ಲ, ಬರೀ ಹಿಂದೂಗಳನ್ನ ಮಾತ್ರ ಒಂದು ದಾಳಿ ಮಾಡಿದೆ ಅಂದ್ಬಿಟ್ಟು ಏನು ಹೇಳ್ತಾ ಇತ್ತು. ಈ ಒಂದು ವಿಚಾರವನ್ನು ಸಹ ಒಂದು ವಿಶ್ವದ 100 ರಾಷ್ಟ್ರಗಳಿಗೆ ಈಗಾಗಲೇ ಭಾರತ ಒಂದು ತಲುಪ್ತಿದೆ. ಆ ಒಂದು ವಿಚಾರವಾಗಿ ಇವರು ಇವಾಗ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ತರ ಒಂದು ಹೇಳಿಕೆ ಉದ್ದಟತನದ ಹೇಳಿಕೆ ಬಿಟ್ಟಿದ್ದಾರೆ. ಆದ್ರೆ ನೀವು ಕಳೆದ ಒಂದು 3-4 ದಿನಗಳಿಂದ ಏನೋ ಒಂದು ಅಧಿವೇಶನ ನಡೀತಾ ಇದೆ ಒಂದು ಪಾಕಿಸ್ತಾನ. ಆ ಒಂದು ಪಾಕಿಸ್ತಾನದಲ್ಲಿ ಪ್ರತಿಯೊಬ್ಬರು ಸಹ ಒಂದು ಇಂಥ ಹೇಳಿಕೆಗಳನ್ನ ಒಂದು ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಅಂದ್ರೆ ನಾವು ಬಿಲವಾಲ ಭುಟ್ಟೋ ಆಗಿದ್ರೆ ಅವರು ಸಹ ಒಂದು ಇದೇ ರೀತಿ ಒಂದು ಹೇಳಿಕೆ ಕೊಟ್ಟು ಪಾಕಿಸ್ತಾನ ನೀರ್ ನಿಲ್ಸಿದ್ರೆ ಪಾಕಿಸ್ತಾನಕ್ಕೆ ರಕ್ತ ಹರಿಯತ್ತಂದ್ರು. ಮತ್ತೆ ಏನು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಒಂದು ನೀವೇನಾದ್ರು ಇದು ಕ್ಯಾನ್ಸಲ್ ಮಾಡಿದ್ರೆ ರದ್ದು ಮಾಡಿದ್ರೆ ನೀರ್ನ ಸಿಂಧು ನದಿ ನೀರ್ನ ನಾವು ನಿಮ್ಗೆ ಅಣ್ವಸ್ತ್ರ ದಾಳಿ ಸೋಕಿ ಇಟ್ಟಿಲ್ಲ ನಾವು ಅಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದು. ಸೊ ಪದೇ ಪದೇ ಪಾಕಿಸ್ತಾನ ಈ ಒಂದು ಮಾತು ಹೇಳ್ತಿರೋದ್ರಿಂದ ಆ ಒಂದು ಮಾತುಗಳು ಭಾರತಕ್ಕೆ ಒಂದು ಹತ್ರ ಆಗಿ ಪರಿಣಾಮಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ವಿಶ್ವದ ಮಟ್ಟದಲ್ಲಿ ಈ ತರ ಪಾಕಿಸ್ತಾನ ನಮ್ಮ ವಿರುದ್ಧ ಈ ತರ ಅವಹೇಳನಕಾರಿ ಹೇಳುತ್ತೆ, ಮತ್ತೆ ಯಾವ ತರ ನಮ್ಗೆ ರಾಜತಾಂತ್ರಿಕವಾಗಿ ಹೊಟ್ಟೆ ಕೊಡಕ್ಕೆ ಈ ತರ ಮುಂದಾಗಿದೆ ಅಂದ್ಬಿಟ್ಟು ಪಾಕಿಸ್ತಾನಕ್ಕೆ ಒಂದು ಮುಖಭಂಗ ಮಾಡಲು ಭಾರತಕ್ಕೆ ಪ್ರತಿದಿನ ಒಂದಲ್ಲ ಒಂದು ಆಯುಧಗಳು ಪಾಕಿಸ್ತಾನವೇ ನೇರವಾಗಿ ಕೊಡ್ತಿದೆ ಅಂತ ಹೇಳ್ಬೋದು ಡಯಾನಾ. ಓಕೆ, ಈಗಾಗಲೇ ಏನು ಸಮಂಜಸವಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ, ಜೊತೆಗೆ ಹೊಸ ಬಾಬ್ರಿ ಮಸೀದಿ ನಿರ್ಮಾಣ ಆಗತ್ತೆ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಕೂಡ ಮಸೀದಿ ನಿರ್ಮಾಣ ಆಗ್ತಾ ಇದೆಯಾ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅಂತ?
ಡಯಾನ ನಿಜಕ್ಕೂ ಇದು ಬಾಬ್ರಿ ಮಸೀದಿ ಇರೋ ಬಾಬ್ರಿ ಮಸೀದಿನ ಪಕ್ಕದಲ್ಲಿ ಅಯೋಧ್ಯ ರಾಮ ಮಂದಿರ ಕಟ್ಟಿದ್ದು 500 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ಒಂದು ಸಂಘರ್ಷ ಹೊಂದಿರತಕ್ಕಂತ ಬಾಬ್ರಿ ಮಸೀದಿ. ಆದ್ರೆ ಇವರು ಹೇಳ್ತಾ ಇರ್ತಕ್ಕಂತ ಒಂದು ಹೇಳಿಕೆ ನೋಡಿದ್ರೆ ಇದೆಲ್ಲ ಒಂದು ಬಾಲಿಕ್ ಹೇಳಿಕೆ, ಒಂದು ಕಾಮಿಡಿ ಹೇಳಿಕೆ, ಮುಜುಗರ ಅವರಿಗೆ ಮುಜುಗರ ಆಗಂತ ಒಂದು ಹೇಳಿಕೆ ಆಗಿರ್ಬೋದು. ಜೊತೆಗೆ ಈ ಒಂದು ಹೇಳಿಕೆ ಅಲ್ಲದೆ ಅನ್ನೊಂದು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಏನಿದ್ದಾರೆ ಮುನೀರ್ ಅವ್ರ ಕಡೆಯಿಂದ ಇದಕ್ಕೆ ಇಟ್ಟಿಗೆ ಅಂತ ಶಿಲಾನ್ಯಾಸ ಮಾಡಿಸ್ತಾರಂತೆ. ಜೊತೆಗೆ ಆ ಒಂದು ಈಗಾಗಲೇ ಅಯೋಧ್ಯ ರಾಮ ಮಂದಿರ ಏನಿದೆ ಅದನ್ನ ಡೆಮಾಲಿಷನ್ ಮಾಡ್ತಾರೆ. ನಿಜಕ್ಕೂ ಇದು ಪಾಕಿಸ್ತಾನದ ಹಗಲಗನಸ ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಒಬ್ಬ ಸಚಿವರು, ಅದ್ರ ಮಾಹಿತಿ ಸಚಿವರು ರಾತ್ರೋರಾತ್ರಿ ಕರೆದು ಈ ತರ ದಾಳಿ ಮಾಡ್ತಾರೆ ಆಮೇಲೆ ಅಂದ್ಬಿಟ್ಟು ಬಯದೇ ಇರ್ತಕ್ಕಂಥ ಸಚಿವರುಗಳು, ಸಂಸದರುಗಳು ಇವಾಗ ಈ ತರ ಹೇಳೋದು ನಿಜಕ್ಕೂ ಒಂದು ಕಾಮಿಡಿ ವಿಚಾರಣೆ ಡಯಾನ. ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.